ವೀಕ್ಷಕರೇ, ಇಂದು ಬೆಳಗ್ಗೆ 9:30 ಸುಮಾರಿಗೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಗವರ್ನಮೆಂಟ್ ಬಸ್ ಡಿಪೋ ತಿರುವಿನಲ್ಲಿ ದಾವಣಗೆರೆ ಬಸ್ ಘಟಕಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಬೈಕ್ ಸವಾರ ಸಾವಿಗೀಡಾಗಿರುವ ಘಟನೆ ನಡೆದಿದೆ. ವೀಕ್ಷಕರೇ, ಇಂದು ಬೆಳಗ್ಗೆ 9:30 ಸುಮಾರಿಗೆ ಸಂಡೂರು ಡಿಪೋ ಬಸ್ ನಿಲ್ದಾಣದ ಮುಂಭಾಗದ ತಿರುವಿನಲ್ಲಿ ನೇರವಾಗಿ ಹೊರಟಿದ್ದ ಬೈಕ್ ಸವಾರನ ಮೇಲೆ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಬೈಕ್ ಸವಾರ ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ಅಸುನೀಗಿದ್ದಾನೆಂದು ತಿಳಿದು ಬಂದಿದ್ದು ಸಂಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಯುವಕ ಸಂಡೂರು ತಾಲೂಕು ಕೃಷ್ಣನಗರ ಗ್ರಾಮದ ಮಹಮ್ಮದ್ ಸಾಬೀರ್ ಎಂದು ತಿಳಿದು ಬಂದಿದ್ದು ಸಂಡೂರಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮೃತ ಯುವಕನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್, ಇವತ್ತು ನಿಮ್ಮ ಭಾಗದಲ್ಲಿ ನಿಮ್ಮ KSRTC ಡಿಪೋ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಸರ್. ಈ ಆಕ್ಸಿಡೆಂಟ್ ಆ ಬಸ್ ನಿಮ್ಮ ಡಿಪೋಗೆ ಸೇರಿದ್ದ ಅಥವಾ ಏನು ಬೇರೆ ಡಿಪೋಯಿಂದ ಬಂದಿರ್ತಕ್ಕಂಥ ಬಸ್ ಸರ್? ದಾವಣಗೆರೆ ಬಸ್ ಡಿಪೋ ಸರ್. ಈಗ ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದೀರಾ ಸರ್? ಈಗ ಇಲ್ಲಿ ಹಾಂ ಸರ್, ಇಲ್ಲಿ ಸ್ಟೇಷನ್ಗೆ ಕೂಡ ಹೋಗಿದ್ರಿ ಸರ್? ಈಗ ಸ್ಟೇಷನ್ಗೆ ಕೂಡ ಹೋಗಿದ್ರಿ? ಸ್ಟೇಷನ್ ಕೂಡ ಹೋಗಿ ಮಾಹಿತಿ ಕೊಟ್ಟು ಬಂದಿರ ಸರ್. ಈಗ ನಿಮ್ಮ ಬಸ್ನಲ್ಲಿ, ನಿಮ್ಮ ಬಸ್ ಸ್ಟ್ಯಾಂಡ್ KSRTC ಡಿಪೋನಲ್ಲಿ, ಸಂಡೂರು ಡಿಪೋನಲ್ಲಿ ಬಹುತೇಕ ಖಾಸಗಿ ಬಸ್ಗಳೇ ನಿಲ್ತವೆ ಸರ್ ಇಲ್ಲಿ ಒಳಗಡೆ. ಅದು ನಮ್ಮ ಹತ್ರ ಸಾಕ್ಷಿನೂ ಇದೆ, ಆ ಸಾಕ್ಷಿ ವಿಡಿಯೋಗಳು ಇದ್ದಾವೆ, ಸಾಕ್ಷಿ ಫೋಟೋಗಳು ಇದ್ದಾವೆ. ಆ ಬಸ್ಗಳು ನಿಂದ್ರಕ್ಕೂ ಈ ಡಿಪೋಗೆ ಏನು ಸಂಬಂಧ ಇದೆ ಸರ್? ಆಮೇಲೆ ಸಾಯಂಕಾಲ ಪುರಸಭೆ ಬಸ್ ಸ್ಟ್ಯಾಂಡ್ನಲ್ಲಿ ಬಹುತೇಕ ನಿಮ್ಮ ಬಸ್ಗಳೇ ನಿಂದಿರ್ತವೆ. ಯಾಕೆ ಆ ಬಸ್ಗಳ ಇಲ್ಲಿ ನಿಲ್ಸೋಕ್ಕೆ ನೀವು ಪ್ರಯತ್ನ ಪಡ್ತಾ ಇಲ್ಲ? ನಿಮ್ಮ KSRTC ನಿಮ್ಮ ಡಿಪೋಗೆ ಸಂಬಂಧಪಟ್ಟಂಥ ಬಸ್ಗಳು ಜನ ಯಾರು ಬರೋಲ್ಲ ಅಂತ ನೀವು ಹೇಳ್ತೀರಿ ಸರ್. ಬಟ್ ಇಲ್ಲಿ ಸೌಲಭ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯ ಇಲ್ಲ, ಮಹಿಳಾ ಶೌಚಾಲಯ ಇಲ್ಲ, ಪುರುಷರ ಶೌಚಾಲಯ ಇಲ್ಲ. ಈ ಒಂದು ಸಬಾಬು ಹೇಳಿ ಅಲ್ಲಿ ನಿಲ್ತಾರೆ ಅಂಥೇಳಿ ಸಾರ್ವಜನಿಕರು ಒಂದು ಎಲ್ಲ ಇದೆ, ಸವಲತ್ತು ಇದೆ. ಏನು ಈಗಾಗಲೇ ಹೇಳಿದ್ರು ಡೆಮಾಲಿಷ್ ಇದೆ, ಈಗ ಅಲ್ಲೇವರೆಗೆ ಅಲ್ಲೇ ನಿಲ್ಲಿಸ್ತೀರಾ ಸರ್ ನೀವು ಬಸ್ಗಳು? ಅಲ್ಲೇ ಇರುತ್ತೆ. ಈಗ ನಮಗೂ ಹೇಳಿದ್ರು, ನಾವು ಸಾಧ್ಯ ನಮಗೆ ನಮ್ಮ ಬಸ್ ಸ್ಟ್ಯಾಂಡ್ ನಿಲ್ಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನರಿಗೆ ಮತ್ತೆ ಅಲ್ಲೇನಿಲ್ಲ ತೊಂದರೆ ಆಗ್ತದೆ ನಾವು ಅಲ್ಲೇ ನಿಲ್ಲಿಸ್ತೀವಿ. ಮೊದಲಿಂದ ಎಲ್ಲ ಗಾಡಿಗಳು ಅಲ್ಲೇ ನಿಲ್ತಾ ಇರೋದ್ರಿಂದ ನಾವು ಅಲ್ಲೇ ನಿಲ್ತಾರೆ. ಈಗ ಇನ್ನೊಂದು ಮಾತು ಸರ್, ಶೌಚಾಲಯ ಇದ್ದು ಕೂಡ ನೀವು ಅದನ್ನು ಉಪಯೋಗಿಸ್ತಾ ಇಲ್ಲ. ಶೌಚಾಲಯ ಎಲ್ಲರೂ ಇರ್ತಕ್ಕಂಥ ಭಾಗದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ, ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸಿದ್ದೀವಿ. ಮಹಿಳಾ ಶೌಚಾಲಯಕ್ಕೆ ಬೀಗ ಹಾಕಿದ್ದೀರಾ ಸರ್? ಮತ್ತೆ ಕ್ಯಾಂಟೀನ್ ಅವ್ರದ್ದು. ಈಗ ಆ ಶೌಚಾಲಯಕ್ಕೆ ದುರಸ್ತಿ ಕಾರ್ಯ ನಡೆಸಿದ್ದೀರಾ ಸರ್? ಈಗ ಇಲ್ಲ, ನಮ್ಮ ಹತ್ರ ನಾನು ಲಾಸ್ಟ್ ಟೈಮ್ ಒಂದು 7 ತಿಂಗಳ ಹಿಂದುಗಡೆ ಅದ್ರ ಬಗ್ಗೆನೇ ಒಂದು ವರದಿ ಮಾಡಿದ್ದೀವಿ. ಇದುವರೆಗೂ ಎಚ್ಚೆತ್ಕೊಂಡಿಲ್ಲ ಸರ್ಕಾರಿ ಬಸ್ ನಿಲ್ದಾಣದವರು, ಸರ್ಕಾರಿ ಡಿಪೋದವರು. ಅದಕ್ಕೆ ನೀರೆಲ್ಲ ಹೊರಗಡೆ, ಒಂದು ನಿಮಿಷ, ನೀರೆಲ್ಲ ಹೊರಗಡೆನೇ ಹೋಗ್ತಿದ್ದಾವೆ, ಸರಿಯಾದ ದುರಸ್ತಿ ಇಲ್ಲ. ನೀರು ಎಲ್ಲ ಪೋಲ್ ಆಗ್ತಾಯಿದೆ ಹೊರಗಡೆನೇ ಎಲ್ಲ. ಸರಿಪಡಿಸಿದ್ದಾರೆ. ಈಗ ಬೀಗ ತೆಗಿತೀರಾ ಸರ್ ಆ ಶೌಚಾಲಯಕ್ಕೆ ಬಳಕೆಗೆ ಅವಕಾಶ? ಅಲ್ಲಿ ಹಿಂದೆ ಇರ್ತಕ್ಕಂಥದ್ದು ಅದನ್ನು ಕೂಡ ಸರಿಪಡಿಸ್ತಾರೆ. ಆಮೇಲೆ ಈಗ ನಿಮ್ಮ ಬಸ್ ನಿಲ್ದಾಣದ ಸುತ್ತಮುತ್ತ ಗಿಡ ಮರಗಳು ಬೆಳೆದಿದ್ದಾವೆ, ಅದರಿಂದನೇ ತೊಂದರೆ ಆಗ್ತಾ ಇದೆ. ಆಮೇಲೆ ನಿಮ್ಮವರು ಯಾರೂ ಕೂಡ ಅಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಆಮೇಲೆ ನಿಮ್ಮ ವಾಚ್ಮೆನ್ ಕೂಡ ಇರಲ್ಲ ದಿನಂಪ್ರತಿ ಕೂಡ ಇಲ್ಲಿರ್ತಕ್ಕಂಥ ಗೇಟ್, 2 ಗೇಟ್ನಲ್ಲಿ. ಸೊ ಹಂಗಾಗಿ ಅವಘಡ ಆಗಿದೆ. ಆ ಗಿಡ ಮರಗಳು ಕಡಿಸ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು 2 ಕಡೆ
ಸುತ್ತ ಅಲ್ಲಿಂದ ಆ ಗೇಟಿಂದ ಈ ಗೇಟ್ವರೆಗೂ ಗಿಡ ಮರಗಳು ಇರೋದ್ರಿಂದ ಅಲ್ಲಿ ಚೆನ್ನಾಗಿರ್ತಂತ ಮಾಡಿದ್ವಿ. ಎದುರಿಗೆ ಕಾಣ್ಬೇಕಂತ ಹೇಳ್ತೀವಿ, ಮುಂದೆ ಕಾಣ್ಬೇಕಂತ ಹೇಳ್ತಾರೆ. ಹೌದು. ನೋಡ್ತೇವೆ, ನೋಡ್ಬಿಟ್ಟು ಅದನ್ನ ಲೈನ್ ಇದ್ದಾವೆ. ಮೊನ್ನೆ ಗಿಡ ಮರ ಕಡಿಯೋದಕ್ಕೆ ನಾವು ಕೈಗೆ ಲೆಟರ್ ಕೊಡ್ತೀವಿ. ಈ ಒಂದು 3 ದಿನ 4 ದಿನ ಲೆಟರ್ ಲೆಟ್ರ್ ಏನೋ ಇದೆ ಸರ್ ನಿಮ್ಮ ಹತ್ರ ಒಂದು? ನಿನ್ನೆ ಕೊಟ್ಟಿದ್ದೀವಿ. ಅಲ್ಲ, ಅದೊಂದು ಲೆಟ್ರ್ ಕಾಪಿ ಕೊಡ್ತೀರಾ? ಈಗ ಕೊಡ್ತೀರಾ? ಅದೊಂದು ಕಾಪಿ ಕೊಡಿ ಸರ್.